ಧಿಕ್ಕಾರ ಕೂಗ್ಸೋದಿಕ್ಕೆ ಸಿಟಿ ರವಿ ಕೋಟಾ ನೋಟ್ ಚಲಾವಣೆ ರಾಜಕಾರಣಿ ಅಲ್ಲ. ಕೋಟಾ ನೋಟ್ ಚಲಾವಣೆ ಮಾಡಿ ಯಾರು ಗುಬ್ಬಿಹಳ್ಳಿನಲ್ಲಿ ಒಬ್ಬನ ಅಮಾಯಕನ ಹತ್ಯೆಗೆ ಕಾರಣ ಆದವರು ಯಾರು ಅಂತ ಜಗತ್ತಿಗೆ ಗೊತ್ತಿದೆ. ಈ ಚಿಲ್ಲರೆಗಳು ಯಾವ ಇವು ಚಿಲ್ಲರೆಗಳು ನನ್ನ ಹಿಂದ್ಗಡೆ ಬಕೆಟ್ ಇಟ್ಕೊಂಡಿದ್ದವು. ಇವು ಯಾವಕ್ಕೂ ಎಕ್ಸ್ಟ್ರಾ ಕೆಪಾಸಿಟಿ ಇಲ್ಲ. ಇವೆಲ್ಲ ಪೇಮೆಂಟ್ ಗಿರಾಕಿಗಳು, ಕಟ್ಟೆ ಕಾಸಿನ ಗಿರಾಕಿಗಳು ನಮ್ಮ ಹಿಂದ್ಗಡೆ ಬಕೆಟ್ ಇಟ್ಕೊಂಡಿದ್ದವು. ಹಾಕಿಸ್ಲಿ ಬೆಂಕಿನ ನಾವು ನೋಡ್ತೀವಿ. ಅದೇನ್ ಬೆಂಕಿ ಹಾಕಿಸ್ತಾರೆ, ಇದೇನ್ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಲಂಚಕ್ಕೋಸ್ಕರ ಬಾಯಿ ಬಿಟ್ಕೊಂಡಿದ್ದೀರಾ? ಅದನ್ನ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ನಿಜ, 20 ವರ್ಷದಲ್ಲಿ ನಾನು ಒಂದು ಬಾರು ಮಾಡಿ ಬಡವರಿಗೆ ಥರ್ಡ್ಸ್ ಸಪ್ಲೈ ಮಾಡಿ ಕುಡಿಸಿ ಅವ್ರನ್ನ ಸಾಯಿಸೋ ಕೆಲಸ ನಾನು ಮಾಡಲೇ ಇಲ್ಲ. 20 ವರ್ಷದಲ್ಲಿ ನಾನು ಕುಡಿತೀನಿ, ನೀವು ಕುಡಿದು ಸಾಯಿರಿ ಅಂತ. ನಾನು ಒಳ್ಳೇದು ಕುಡಿತೀನಿ, ನೀವು ಥರ್ಡ್ಸ್ ಕುಡಿದು ಸಾಯಿರಿ ಅನ್ನೋ ಆ ಕೆಟಗರಿ ಅವನಲ್ಲ. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ವರ್ಸಸ್ HD ತಮ್ಮಯ್ಯ, ನಾನಾ ನೀನಾ ಅಂತ ಗುರು ಶಿಷ್ಯರ ನಡುವೆ ಕಾದಾಟ. ರಸ್ತೆ ಕಾಮಗಾರಿ ಕ್ರೆಡಿಟ್ ವಿಚಾರದಲ್ಲಿ ಇಬ್ಬರ ಮಧ್ಯೆ ದಂಗಲ್. ರಾಂಪುರ ರಸ್ತೆಯ ಕಾಮಗಾರಿ ಮಂಜೂರು ಮಾಡಿಸಿದ್ದು ನಾನು ಎಂದ ಸಿಟಿ ರವಿ. ಹಣ ಬಿಡುಗಡೆ ಮಾಡಿಸಿ ಅಭಿವೃದ್ಧಿ ಮಾಡಿಸ್ತಾ ಇರೋದು ನಾನು ಎಂದ HD ತಮ್ಮಯ್ಯ. ಕಾಮಗಾರಿ ಸರಿಯಾಗಿ ಮಾಡ್ತಿಲ್ಲ ಅಂತ ಅಧಿಕಾರಿಗಳಿಗೆ ತಮ್ಮಯ್ಯ ಕ್ಲಾಸ್. ಬೆಂಕಿ ಹಚ್ತೀನಿ ಅಂತ ಆಕ್ರೋಶ ಹೊರಹಾಕಿದ ಶಾಸಕ ತಮ್ಮಯ್ಯ. ಇಂದು ರಸ್ತೆ ಕಾಮಗಾರಿ ಪರಿಶೀಲನೆಗೆ ತೆರಳಿದ್ದ ಸಿಟಿ ರವಿ ಎಂಟ್ರಿ ಕೊಡುತ್ತಲೇ ಧಿಕ್ಕಾರ ಕೂಗಿದ ಕಾಂಗ್ರೆಸ್ಸಿಗರು. ಗೋ ಬ್ಯಾಕ್ ಸಿಟಿ ರವಿ ಎಂದು ಕಾಂಗ್ರೆಸ್ಸಿಗರಿಂದ ಘೋಷಣೆ. ಈ ವೇಳೆ ಬಿಜೆಪಿ ಕಾಂಗ್ರೆಸ್ಸಿಗರ ನಡುವೆ ಘರ್ಷಣೆ. ಕೈ ಮಿಲಾಯಿಸಿದ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು. ಖೋಟಾ ನೋಟು ಚಲಾವಣೆ ಮಾಡಿ ರಾಜಕಾರಣಿಯಾದ್ರ ತಮ್ಮಯ್ಯ. ಖೋಟಾ ನೋಟು ಚಲಾವಣೆ ವೇಳೆ ಅಮಾಯಕನ ಹತ್ಯೆ. 3 ವರ್ಷದಲ್ಲಿ ಬಾರ್ಗಳನ್ನ ನಡೆಸೋಕೆ ಶುರು ಮಾಡಿದ್ರ. ಬಡವರ ತಲೆ ಒಡೆದು ಬದುಕ್ತಾ ಇದ್ದಾರಾ ಚಿಕ್ಕಮಗಳೂರು ಶಾಸಕ? ಪೇಮೆಂಟ್ ಗಿರಾಕಿ, ತಟ್ಟೆ ಕಾಸಿನ ಗಿರಾಕಿ, ಚಿಲ್ಲರೆ ಬಕೆಟ್ ರಾಜಕಾರಣಿ HD ತಮ್ಮಯ್ಯ ವಿರುದ್ಧ ಸಿಟಿ ರವಿ ಹೀಗೆ ಹೇಳಿದ್ಯಾಕೆ? ಎಸ್, ಕಾಫಿ ನಾಡು ಚಿಕ್ಕಮಗಳೂರು ಇವತ್ತು ಅಕ್ಷರಶಃ ರಣರಂಗ ಆಗಿತ್ತು. ರಾಂಪುರ ರಸ್ತೆ ಕಾಮಗಾರಿ ವಿಚಾರವಾಗಿ ಕಳೆದ 1 ವಾರದ ಹಿಂದೆ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಇದು ಎಲ್ಲೆಡೆ ವೈರಲ್ ಆದ ಬೆನ್ನಲ್ಲೇ ಇಂದು ಸಿಟಿ ರವಿ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಲು ಮುಂದಾಗಿದ್ರು. ತಾನು ಈ ಹಿಂದೆ ಚಿಕ್ಕಮಗಳೂರು ಶಾಸಕನಾಗಿದ್ದಾಗ ಈ ರಸ್ತೆ ಕಾಮಗಾರಿಯನ್ನ ಮಂಜೂರು ಮಾಡಿಸಿದ್ದೆ, ಹಾಗಾಗಿ ಪರಿಶೀಲನೆಗೆ ಬಂದಿದ್ದೀನಿ ಎಂದಾಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಗೋ ಬ್ಯಾಕ್ ಸಿಟಿ ರವಿ ಅನ್ನೋ ಘೋಷಣೆಯನ್ನ ಕೂಗೋಕೆ ಶುರು ಮಾಡಿದ್ರು. ಈ ವೇಳೆ ಕೈ ಕಮಲ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೀತು. ಕೈ ಮಿಲಾಯಿಸಿಕೊಂಡ್ರು. ಸಿಟಿ ರವಿ ಅವರನ್ನು ತಳ್ಳಾಡಿದ್ರು. ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇದರಿಂದ ಆಕ್ರೋಶಗೊಂಡ ಸಿಟಿ ರವಿ HD ತಮ್ಮಯ್ಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ನಾನು ಚಿಕ್ಕಮಗಳೂರು ಶಾಸಕನಾಗಿ 20 ವರ್ಷ ನಿಯತ್ತಿನ ರಾಜಕಾರಣ ಮಾಡಿದ್ದೇನೆ. ಆದರೆ ನೀವು ಖೋಟಾ ನೋಟು ಚಲಾವಣೆ ಮಾಡಿ ರಾಜಕಾರಣ ಮಾಡಿದ್ರಿ. ಅಮಾಯಕ ವ್ಯಕ್ತಿಯ ಹತ್ಯೆ ಮಾಡಿಸಿದ್ರಿ. 20 ವರ್ಷದಲ್ಲಿ ನಾನು ಒಂದೇ ಒಂದು ಬಾರ್ ಮಾಡಿಕೊಂಡಿಲ್ಲ. ಆದರೆ ನೀವು 3 ವರ್ಷದಲ್ಲಿ ಬಾರ್ ನಡೆಸೋಕೆ ಶುರು ಮಾಡಿದ್ರಿ. 20 ವರ್ಷ ನನ್ನ ಹಿಂದೆ ಬಕೆಟ್ ಹಿಡ್ಕೊಂಡು ಇದ್ದು ಈಗ ಅಡ್ಡದಾರಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ತಮ್ಮಯ್ಯ ವಿರುದ್ಧ ಹೀನಾಮಾನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇವು ಚಿಲ್ಲರೆಗಳು, ಪೇಮೆಂಟ್ ಗಿರಾಕಿಗಳು, ತಟ್ಟೆ ಕಾಸಿನ ಗಿರಾಕಿಗಳು ಅಂತ ತಮ್ಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಿನಲ್ಲಿ ರಸ್ತೆ ಕಾಮಗಾರಿಯ ಕ್ರೆಡಿಟ್ ವಾರ್ ನೆಪದಲ್ಲಿ ಈ ಹಿಂದೆ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋ ಕರಾಳ ಸತ್ಯ ಹೊರಗಡೆ ಬರ್ತಾ ಇದೆಯಾ ಅನ್ನೋ ಅನುಮಾನ ಜನಸಾಮಾನ್ಯರನ್ನ ಕಾಡ್ತಿದೆ. ಅಷ್ಟಕ್ಕೂ ಈ ದಿನ ಏನೇನಾಯ್ತು ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ.
ಈ ಕೆಲಸ ನಾನು ಮಾಡಕ್ಕೆ ಬರುತ್ತೆ. ಅಭಿವೃದ್ಧಿ ಅವರಿಗೆ ಬರ್ತಿರೋದು ಹೋದಲ್ಲಿ ಬಂದಲ್ಲಿ ಧಿಕ್ಕಾರ ಕೂಗ್ಸಕ್ಕೆ ನಮಗೂ ಬರುತ್ತೆ. ಧಿಕ್ಕಾರ ಕೂಗ್ಸೋದಕ್ಕೆ ಸಿ.ಟಿ. ರವಿ ಕೋಟಾ ನೋಟ್ ಚಲಾವಣೆ ರಾಜಕಾರಣಿ ಅಲ್ಲ. ಕೋಟಾ ನೋಟ್ ಚಲಾವಣೆ ಮಾಡಿ ಯಾರು ಗುಬ್ಬಿಹಳ್ಳಿನಲ್ಲಿ ಒಬ್ಬನ ಅಮಾಯಕನ ಹತ್ಯೆಗೆ ಕಾರಣ ಆದವ್ರು ಯಾರು ಅಂತ ಜಗತ್ತಿಗೆ ಗೊತ್ತಿದೆ. ಬಡವರ ಮನೆ ಹಾಳು ಮಾಡ್ತಿರುವಂಥ, ಬಡವರನ್ನ ಜೀವ ತಿಂತಿರುವಂಥ ಕೆಟ್ಟ MLA ನಾನಲ್ಲ. 20 ವರ್ಷ ನಾನು ಹೇಗೆ ಅಂತ ನೋಡಿದ್ದಾರೆ. ಅಹಂಕಾರದವರು ಮೆರೀತಿದ್ದಾರೆ. ಇನ್ನೊಂದು 18-20 ತಿಂಗಳು ಮೆರೀತಾರಲ್ವಾ, ಮೆರೀಲಿ. ಅವ್ರಿಗೆ ಸವಾಲು ಸ್ವೀಕಾರ ಮಾಡ್ತೀನಿ. ನನಗೆ ಮಾಹಿತಿ ಬಂತು ಇಲ್ಲೆಲ್ಲ ಹಿಂಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾನು ಹೇಳಿದೆ ನಾನೇನು ತಪ್ಪು ಮಾಡಿಲ್ಲ, ಕೆಟ್ಟ ಕೆಲಸನೂ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ. ಈ ರೋಡ್ ಸ್ಯಾಂಕ್ಷನ್ ಮಾಡಿಸಿದ್ದು ನಾವು. ಚಿಂತಾಮಣಿ ಸರಸ್ವತಿ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಇನ್ಯಾವನು ಬರ್ತಾನೆ ಬರಲಿ. ಯಾರು ಸ್ಯಾಂಕ್ಷನ್ ಮಾಡಿಸಿದ್ದು ಅನ್ನೋದು ಆದೇಶ ಪತ್ರವನ್ನು ಆ ಸರಸ್ವತಿ ದೇವಸ್ಥಾನ ಮುಂದೆ ಇಡ್ತೀನಿ. ಅವರು ಬಂದಿಡಲಿ. ಮತ್ತು ಯಾವ್ಯಾವ ಊರಿಗೆ ಎಷ್ಟೆಷ್ಟು ಅನುದಾನವನ್ನು ಯಾವ್ಯಾವ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅನ್ನೋ ಪಟ್ಟಿನೂ ಕೊಡ್ತೀನಿ. ಯಾವ ಊರಿನಲ್ಲೂ ಸಿ.ಟಿ. ರವಿಗಿಂತ 1 ರೂಪಾಯಿನೂ ಜಾಸ್ತಿ ಕೊಟ್ಟೆ ಅಂತ ಬೀಗೋದಕ್ಕೆ ಯಾರಿಗೂ ಅವರು ಈ ಜನ್ಮದಲ್ಲಿ ಆಗಲ್ಲ. ಯಾಕೆಂದರೆ ಅಷ್ಟು ವಿಶೇಷ ಅನುದಾನವನ್ನು ತಂದು ಕೆಲಸ ಮಾಡಿಸಿರೋದು ನಾವು ದುಡ್ಡು ಹಾಕ್ಸಿದ್ರೊಳಗೆಲ್ಲ ಹೋಗಿ ಉದ್ಘಾಟನೆ ಮಾಡಿ, ಆಮೇಲೆ ದೇವಸ್ಥಾನಕ್ಕೆ ದುಡ್ಡು ಹಾಕ್ಸಿದ್ರೊಳಗೆಲ್ಲ ಕಾಂಟ್ರಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ ಹೇಳಿ ಇದು ಪ್ರೋಟೋಕಾಲು ಶಾಸಕರು ಕೊಡಬೇಕು, ಚಾಕು ಶಾಸಕರು ಕೊಡಬೇಕು ಅಂಥೇಳಿ ಯಾರ್ದೋ ದುಡ್ಡು ಯಾರ್ದೋ ಜಾತ್ರೆ ಅಂತ ತೋರಿಸ್ತಾರಲ್ಲ, ಈ ನಾಟಕ ಬಂದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀನಿ. ನೀವು ವಿಳಂಬಕ್ಕೆ ಕಾರಣ ನಿಮ್ಮ KEB, ವಿಳಂಬಕ್ಕೆ ಕಾರಣ ನಿಮ್ಮ ಅರಣ್ಯ ಇಲಾಖೆ, ವಿಳಂಬಕ್ಕೆ ಕಾರಣ ನಿಮ್ಮ ಸರ್ಕಾರ. ವರ್ಕ್ ಆರ್ಡ್ರ್ ಕೊಟ್ಟಿದ್ದನ್ನು ತಡೆ ಹಿಡಿದು
ನಿಲ್ಲಿಸಿದ್ದು ಕಾಮಗಾರಿ ನಿಲ್ಲಿಸಿದ್ದ ಕಾರಣಕ್ಕೆ ಉಳಿದ ಸಂಗತಿ ಹೇಳಿದ್ರೆ ಅವ್ರ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ. ಯಾಕೆ ಈಗಲೂ ಕಂಬ ತೆಗಿತಾ ಇದ್ದಾರೆ, ಇನ್ನೂ ಕಂಬ ಪೂರ್ತಿ ತೆಗೆದಿಲ್ಲ, ಬೆಂಕಿ ಹಾಕಿಸ್ತೀನಿ ಅಂತ ಬೇರೆ ಹೇಳ್ತಾರಂತೆ. ಹಾಕಿಸ್ಲಿ ಬೆಂಕಿನ ನಾವು ನೋಡ್ತೀವಿ, ಅದೇನು ಬೆಂಕಿ ಹಾಕಿಸ್ತಾರೆ, ಇದೇನು ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಮತ್ತು ನನಗೂ ಪಟ್ಟಿ ಇದೆ, ತರಿಸ್ಕೊತಾ ಇದ್ದೀನಿ, ಯಾರ್ಯಾರ ಹೆಸರಿನಲ್ಲಿ ಯಾರ್ಯಾರು ಕಾಮಗಾರಿನ ಮಾಡ್ತಾರೆ ಅನ್ನೋದನ್ನು ನನ್ನ ಹತ್ರನೂ ಪಟ್ಟಿ ಇದೆ. ಅದನ್ನೂ ನಾನು ಸಮಯ ಬಂದಾಗ ಬಿಡುಗಡೆ ಮಾಡ್ತೀನಿ. ಯಾರ್ಯಾರ ಹೆಸರಿನಲ್ಲಿ ಅರ್ಜಿ ಅಪ್ಲಿಕೇಶನ್ ಹಾಕ್ಸಿದ್ದಾರೆ, ಯಾರ್ಯಾರು ಕಾಮಗಾರಿ ಮಾಡ್ತಿದ್ದಾರೆ ಅಂತ ಅದು ಒಂದಿನ ಬಹಿರಂಗ ಆಗುತ್ತೆ. 2022-23ರಲ್ಲಿ ನಾನು MLA ಇದ್ದಾಗ ಮಂಜೂರಾಗಿದ್ದು. ಕಾರ್ಯಾದೇಶ ಕೊಡೋದು 24/7 ಅಂದರೆ ತಡೆ ಹಿಡಿದು 15/7/24ಕ್ಕೆ ಅಂದರೆ 1 ವರ್ಷ 3 ತಿಂಗಳು ಕಾರ್ಯಾದೇಶನೇ ಕೊಡಲಿಲ್ಲ. ಕಾಸು ಕೊಡಲಿ ಅಂತ ಕಾಯ್ತಾ ಇದ್ದೀರಾ? ಕಾರ್ಯಾದೇಶ ಕೊಡೋದಲ್ಲೇ ಲಂಚಕ್ಕೋಸ್ಕರ ಬಾಯಿ ಬಿಟ್ಕೊಂಡಿದ್ದೀರಾ? ಅದನ್ನ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅವ್ರದ್ದು, ಎಷ್ಟೆಷ್ಟು ಪೀಡಿಸಿದ್ದಾರೆ ಅಂತ. ಇದಾದಮೇಲೆ ಕಂಬ ತೆಗಿದಲೇ 10 ಮೀಟ್ರ್ ರೋಡ್ ಮಾಡೋಕ್ಕಾಗ್ತಿತ್ತ? ಇನ್ನೂ ಕಂಬ ತೆಗೆದಿಲ್ಲ, ಇನ್ನೂ ತೆಗಿತಾ ಇದ್ದಾರೆ. ಈಗಲೂ ನೋಡ್ಕೊಂಬನಿಯಲ್ಲಿ ಈಗಲೂ ಕಂಬ ತೆಗಿತಾ ಇದ್ದಾರೆ. ಮರ ತೆಗಿದಲ್ಲೇ ರೋಡ್ ಮಾಡೋಕ್ಕಾಗ್ತಿತ್ತಾ? ಯಾವಾಗ ತೆಗೆಸಿದ್ದಾರೆ ಮರ ತೆಗಿಯೋ ಕಾರ್ಯಾದೇಶ ಕೊಟ್ಟಿರೋದೇ 18/10/2025 ಮರ ತೆಗಿಯೋ ಕಾರ್ಯಾದೇಶ ಅಂದರೆ ವರ್ಕ್ ಆರ್ಡ್ರ್ ಕೊಟ್ಟಿರೋದು ಫಾರೆಸ್ಟ್ ಇಲಾಖೆಯವರು. ಕಂಬ ತೆಗಿಯೋ ಕಾರ್ಯಾದೇಶ ಕೊಟ್ಟಿರೋದು 29/1/2026 ಅಂದರೆ ಜನವರಿ ತಿಂಗಳಲ್ಲಿ. ಕಾರ್ಯಾದೇಶ ಕೊಟ್ಟರು ಇನ್ನೂ ಕಂಬ ತೆಗಿತಾನೆ ಇದ್ದಾರೆ. ಇವ್ರು ಧಿಕ್ಕಾರಕ್ಕೆ ಹೋಗಬೇಕಾಗಿದ್ದು KBಗೆ, ಧಿಕ್ಕಾರಕ್ಕೆ ಹೋಗಬೇಕಾಗಿದ್ದು ಅವ್ರ MLAಗೆ, CT ರವಿಗಲ್ಲ. ನಾನು ತಡ್ಕೊಂಡು ಇವ್ರು ರಾಜಕೀಯ ನಾಟಕ ನೋಡೋಕ್ಕಾಗದೆ ಬಂದಿದ್ದೀನಿ. ಈ ರಾಜಕೀಯ ನಾಟಕಕ್ಕೆ ಎಲ್ಲರೂ ಒಂದು ಕಡೆ ಎದುರಿಸ್ಬೇಕು ಅಂತ ಬಂದಿದ್ದೀನಿ. ಅಲ್ಲಿ ಇವೆಲ್ಲ ಚಿಲ್ಲರೆ ರಾಜಕಾರಣಕ್ಕೆ ಹೆದರುವಂಥವ್ರು ಏನಿಲ್ಲ. ನಾನು ಪಶ್ಚಿಮ ಬಂಗಾಳ ಚುನಾವಣೆ ಮುಗಿಸಿ ಬಂದಿದ್ದೀನಿ. ಪಶ್ಚಿಮ ಬಂಗಾಳದಲ್ಲಿ ತಲೆ ತೆಗಿತೀವಿ ಎಂದವ್ರನ್ನೇ ಎದುರಿಸಿ ರಾಜಕೀಯವಾಗಿ ಅವ್ರ ತಲೆ ತೆಗೆದು BJP ತಲೆ ಪ್ರತಿಷ್ಠಾಪನೆ ಮಾಡಿ ಬಂದಿದ್ದೀವಿ. ಈ ಚಿಲ್ಲರೆಗಳು ಯಾವ ಲೆಕ್ಕ? ಇವು ಚಿಲ್ಲರೆಗಳು ನನ್ನ ಹಿಂದ್ಗಡೆ ಬಕೆಟ್ ಇಟ್ಕೊಂಡಿದ್ದವು. ಇವ್ಯಾವಕ್ಕೂ ಎಕ್ಸ್ಟ್ರಾ ಕೆಪಾಸಿಟಿ ಇಲ್ಲ. ಇವೆಲ್ಲ ಪೇಮೆಂಟ್ ಗಿರಾಕಿಗಳು, ತಟ್ಟೆ ಕಾಸಿನ ಗಿರಾಕಿಗಳು ನಮ್ಮ ಹಿಂದ್ಗಡೆ ಬಕೆಟ್ ಹಿಡ್ಕೊಂಡು ಈ ಚಿಲ್ಲರೆ ಗಿರಾಕಿಗಳು ಚಿಲ್ಲರೆ ರಾಜಕಾರಣ ನಾನು ಕಂಡಿಲ್ವಾ? ಗುರುವಿಗೆ ತಿರುಮಂತ್ರ ಹೇಳೋಕ್ಕಾಗಲ್ಲ. 20 ವರ್ಷದಲ್ಲಿ ಯಾರ ಜೊತೆ ಇದ್ದಪ್ಪ ಅಂತ ಕೇಳಬೇಕಿತ್ತು. ಯಾರ ಜೊತೆ ಇದ್ದಪ್ಪ? CT ರವಿಗೆ ಜೈ ಅಂತಿದ್ದಲ್ಲಪ್ಪ ಅಂತ ಕೇಳಬೇಕಿತ್ತು. ಕೇಳಲಿಲ್ವಾ ನೀವು? ಈಗ ಅವರೆಲ್ಲ ಹೋದ್ಮೇಲೆ ಇವರಿಗೆಲ್ಲ ಜಾಗ ಸಿಕ್ಕಿದೆ. ಅವರೆಲ್ಲ ಇರೋವರೆಗೂ ಇವ್ರಿಗೆ ಜಾಗವೇ ಇರ್ತಿರಲಿಲ್ಲ. ಅಂದರೆ ನಾನು ಹೇಳಿದಂದರೆ ಈಗ ನಾವು ನಿಜ 20 ವರ್ಷದಲ್ಲಿ ನಾನು 1 ಬಾರು ಮಾಡಲಿಲ್ಲ. ಯಾರು ಬಡವರಿಗೆ ಥರ್ಡ್ಸ್ ಸಪ್ಲೈ ಮಾಡಿ ಕುಡಿಸಿ ಅವ್ರನ್ನ ಸಾಯಿಸೋ ಕೆಲಸ ನಾನು ಮಾಡಲೇ ಇಲ್ಲ 20 ವರ್ಷದಲ್ಲಿ. ಅಂದರೆ ನಾನು ಈ ಕೆಲಸ ಯಾವತ್ತೂ ಮಾಡಿಲ್ಲ. ಒಂದೇ ಒಂದು ನನ್ನ ಹೆಸರಿನಲ್ಲಿ, ನನ್ನ ಸಂಬಂಧಿಕರ ಹೆಸರಿನಲ್ಲಿ, ಯಾರ ಹೆಸರಿನಲ್ಲೂ ಬಾರಿಕ್ಕೆ ನಾನು ಅವಕಾಶನೂ ಕೊಡಲಿಲ್ಲ. ಯಾಕೆಂದರೆ ನಾನು ಕುಡಿಯೋದು ತಪ್ಪು, ಕುಡಿಸೋದು ತಪ್ಪು ಅನ್ನೋನು. ಇವರು ನಾನು ಕುಡಿತೀನಿ, ನೀವು ಕುಡಿದು ಸಾಯಿರಿ ಅಂತ ಅನ್ನೋದು. ನಾನು ಒಳ್ಳೇದು ಕುಡಿತೀನಿ, ನೀವು ತಡ್ಸ್ ಕುಡಿದು ಸಾಯಿರಿ ಅನ್ನೋರು. ಆ ಕೆಟಗರಿಯವನಲ್ಲ ನಾನು. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.